ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಏಕದಿನ ಸರಣಿಯನ್ನ ಭಾರತ ಸೋತಿದೆ. ಈ ಮಾತನ್ನು ಹೇಳೋಕೆ ನಿಜಕ್ಕೂ ಒಂದು ರೀತಿಯಾಗಿ ಅವಮಾನ ಆಗ್ತಿದೆ. ಯಾಕಂದ್ರೆ ಶ್ರೀಲಂಕಾ ವಿರುದ್ಧ ಸೋಲೋದು. ಶ್ರೀಲಂಕಾ ಕೂಡ ಕಾಂಪಿಟೇಟಿವ್ ಟೀಮ್, ಆದರೆ ಭಾರತ ಇದೇ ಟೀಮ್ 2023ರ ಒನ್ ಡೇ ವರ್ಲ್ಡ್ ಕಪ್ ನವೆಂಬರ್ 19 ಆಡಿದಂಥದ್ದು ಬಹುತೇಕ ಇದೇ ಟೀಮ್ ಇತ್ತು. ಆದರೆ ಇಂಥ ಒಂದು ಮ್ಯಾಚನ್ನು, ಇಂಥ ಒಂದು ಸರಣಿಯನ್ನು ನಾವು ಸೋತಿದ್ದೀವಿ. ಅದು ಸೋತಂಥ ರೀತಿ ಇದೆಯಲ್ಲ, ಅಟ್ಲೀಸ್ಟ್ ಒಂದು ಫೈಟ್ ಕೊಟ್ಟು ಕೊನೆ ತನಕ ಬಂದು ಏನಾದರೂ ಕ್ಲೈಮ್ಯಾಕ್ಸ್ನಲ್ಲಿ ಸೋತ್ರ ಇಲ್ಲ. ಭಾಳ ಔಟ್ಪ್ಲೇಡ್ ಆಗಿದೆ ಇಂಡಿಯಾ. ಯಾಕಂದರೆ ಇಂಥ ಒಂದು ಸೋಲನ್ನು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಶ್ರೀಲಂಕಾಕ್ಕೆ ಹೋಗಿ ಶ್ರೀಲಂಕಾ ವಿರುದ್ಧ, ಅದು ಕೂಡ ಸ್ಪಿನ್ ಫ್ರೆಂಡ್ಲಿ ಆಗಿರುವಂಥ ಪಿಚ್ನಲ್ಲಿ ಭಾರತ ಸೋತಿದೆ ಅಂತ. ಸೊ ಸಾಕಷ್ಟು ಕಾರಣ ಇದೆ. ಏನೇನಾಯಿತು ನೆನ್ನೆ ಮ್ಯಾಚ್ನಲ್ಲಿ, ಯಾಕೆ ನಾವು ಈ ರೀತಿಯಾಗಿ ಇಡುತ್ತಾ ಇದ್ದೀವಿ, ಎಲ್ಲಿ ಎಡವಟ್ಟಾಯಿತು ನಮ್ಮ ಟೀಮಿಂದ, ಜೊತೆಗೆ ಗೌತಮ್ ಗಂಭೀರ್ ಅವರ ಈ ಕೋಚಿಂಗ್ ವಿಚಾರ ಮಾಡಿರುವಂಥ ಬದಲಾವಣೆ, ಇದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. ಒಂದಷ್ಟು ಚೇಂಜಸ್ಗಳನ್ನು ಮಾಡಿದರು. ಸೊ ನೆನ್ನೆ ಮ್ಯಾಚ್ ಆರಂಭ ಆಗುವಾಗಲೇ ಒಂದು ಶಾಕ್ ಎದುರಾಯಿತು. KL ರಾಹುಲ್ ಅವ್ರನ್ನ ಡ್ರಾಪ್ ಮಾಡಲಾಯಿತು. ನಿಜಕ್ಕೂ ಯಾವ ಕಾರಣಕ್ಕೆ ರಾಹುಲ್ನ ಡ್ರಾಪ್ ಮಾಡಿದ್ರು, ಟೀಮ್ ಮ್ಯಾನೇಜ್ಮೆಂಟೇ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಮೊದಲ ಪಂದ್ಯದಲ್ಲಿ 4 ವಿಕೆಟ್ ಹೋಗಿದ್ದಾಗ ನಿತ್ತು ಆಡಿರೋದು ಇದೇ KL ರಾಹುಲ್ ಹಾಗೂ ಅಕ್ಷರ್ ಪಟೇಲ್. ಸೊ ಅದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಒಂದು 2 ಬಾಲಲ್ಲಿ ಅವ್ರು ಔಟ್ ಆದರೂ ಓಕೆ. ಬಟ್ ಯಾವುದೇ ಒಬ್ಬ ಪ್ಲೇಯರ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ಅವ್ರನ್ನ ಬೇರೆ ಬೇರೆ ಬ್ಯಾಟಿಂಗ್ ಒಂದು ಸ್ಲಾಟ್ನಲ್ಲಿ ಆಡಿಸಿದಾಗ ಅವರಿಗೆ ಒಂದಷ್ಟು ಸೆಟ್ಲ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ನೀವೇನು ಮಾಡಿದ್ರಿ, ಮೊದಲ ಪಂದ್ಯದಲ್ಲೇ ವಾಷಿಂಗ್ಟನ್ ಸುಂದರ್ನ ಮೇಲ್ತಂದು 7ನೇ ಕ್ರಮಾಂಕಕ್ಕೆ ರಾಹುಲ್ನ ಅಲ್ಲಿ ಪುಷ್ ಮಾಡಿದ್ರಿ. ಸೊ ಅದಾದ ನಂತರ ಮತ್ತೆ 2ನೇ ಮ್ಯಾಚ್ನಲ್ಲಿ ಬಂದಾಗ ಅವರು ಮೊದಲೆರಡು ಬಾಲಲ್ಲಿ ಔಟ್ ಆದರು. 3ನೇ ಮ್ಯಾಚ್ಗೆ ಡ್ರಾಪ್ ಮಾಡಲಾಯಿತು. BCCIನ ಭಾಳ ಫೇವ್ರೇಟ್ ಆಗಿರುವಂಥ ಪ್ಲೇಯರ್, ಟೀಮ್ ಮ್ಯಾನೇಜ್ಮೆಂಟ್ನ ಭಾಳ ಪ್ರಿಯವಾದಂಥ ಕಂದ ರಿಷಬ್ ಪಂತ್ ಅವ್ರನ್ನ ಕರ್ಕೊಂಡು ಬರಲಾಯಿತು. ಬರೀ 4-5 ಬಾಲ್ ಆಡಿದ್ರು, 7 ರನ್ ಗಳಿಸಿ ಅವರು ಕೂಡ ಔಟ್ ಆದರು. ಸೊ ಅಲ್ಲಿಗೆ ವೆರಿ ಕ್ಲಿಯರ್, ಟೀಮ್ ಮ್ಯಾನೇಜ್ಮೆಂಟ್ ಇಲ್ಲಿ ಬ್ಯಾಟಿಂಗ್ ಲೈನಪ್ ಇದೆಯಲ್ಲ ಅದನ್ನು ಅನ್ಸೆಟಲ್ ಮಾಡಿದೆ. ಇದೇ ಕಾರಣ, ಮೊದಲಾದಂಥ ಕಾರಣ ಇದೇನೆ. ಶ್ರೀಲಂಕಾ ಒಳ್ಳೆ ಬೌಲ್ ಮಾಡಿದ್ರು, ಅದೆಲ್ಲ 2ನೇ ವಿಚಾರ. ಆದರೆ ಯಾವಾಗ ನೀವು ಸೆಟ್ ಆಗಿರುವಂಥ ಒಂದು ಬ್ಯಾಟಿಂಗ್ ಲೈನಪ್ಪನ್ನು ತುಂಬ ಡಿಸ್ಟರ್ಬ್ ಮಾಡ್ತೀರಾ, ಆಗ ಇಂಥ ರಿಸಲ್ಟ್ ಬಂದೇ ಬರುತ್ತೆ. ಶ್ರೀಲಂಕಾದಂಥ ಟೀಮ್ ವಿರುದ್ಧ ನೀವು ಸೋಲ್ತೀರಾ. ತುಂಬ ಬದಲಾವಣೆಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಒಂದು ಚೇಂಜಸ್ಗಳು ಮಾಡಿದ್ರೆ ಓಕೆ. ನಿಮ್ಮ ಟೀಮಲ್ಲಿ ಬುಮ್ರಾ ಇಲ್ಲ, ಶಮಿ ಇಲ್ಲ, ಬೌಲಿಂಗ್ ಅಟ್ಯಾಕ್ ಏನಿದೆ ಅದು ಇನ್ನೂ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗಿದೆ. ಹೌದು, ಅಕ್ಷರ್ ಪಟೇಲ್, ಸುಂದರ್ ಒಂದಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ, ಹೌದು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಆ ಒಂದು ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗಲ್ಲೂ ಕೂಡ ಕಂಡುಬಂತು. ಅದಾದ ನಂತರ ಬ್ಯಾಟಿಂಗ್ ಅಂತ ಬಂದಾಗ ನಮ್ಮ ಪ್ಲೇಯರ್ಗಳು ಭಾಳ ಲೆಜೆಂಡ್ರಿ ಪ್ಲೇಯರ್ಗಳು ಅಂತ ನಾವೇನು ಕರಿತೀವಿ. ಅದರಲ್ಲಿ ರೋಹಿತ್ ಶರ್ಮಾ 3 ಪಂದ್ಯಗಳಲ್ಲೂ ಕೂಡ ಒಳ್ಳೆ ಸ್ಟಾರ್ಟನ್ನು ಪಡೆದರು. ಆದರೆ ವಿರಾಟ್ ಕೊಹ್ಲಿ ಅವರ ವಿಚಾರವಾಗಿ ಬರೋದಾದರೆ LBW 3 ಪಂದ್ಯದಲ್ಲೂ ಕೂಡ LBW ಅವರಿಗೆ ಬಾಲ್ನ ರೀಡ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಶ್ರೀಲಂಕಾದ ಬೌಲರ್ಗಳು ಕಾಡಿದ್ರು. ಇನ್ನೊಂದು ಕಡೆ ಶುಭ್ಮಾನ್ ಗಿಲ್ ವೈಸ್ ಕ್ಯಾಪ್ಟನ್ಶಿಪ್ ಕೊಟ್ಟ ಮೇಲೆ ಅದೇನಾಯಿತು ಗೊತ್ತಿಲ್ಲ. ಅವರ ಕಡೆಯಿಂದ ಏನು ನಿರೀಕ್ಷಿತವಾದಂಥ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, T20 ಇಲ್ಲಾಗಲಿ ಎರಡೂ ಕಡೆ ಕೂಡ ಅಂಥ ಪರ್ಫಾರ್ಮೆನ್ಸ್ ನಾವು ನೋಡಿಲ್ಲ. ಸೊ ವೈಸ್ ಕ್ಯಾಪ್ಟನ್ ಕೊಟ್ಟ ನಂತರ ಶುಭ್ಮಾನ್ ಗಿಲ್ಗೆ ಅದು ಎಕ್ಸ್ಟ್ರಾ ಪ್ರೆಷರ್ ಆಗ್ತಿದೆಯಾ ಗೊತ್ತಿಲ್ಲ. ಸೊ ಅದಾದಮೇಲೆ ಶ್ರೇಯಸ್ ಅಯ್ಯರ್, ಗಂಭೀರ್ ಅವರ ಪಟ್ಟಾ ಶಿಷ್ಯರಲ್ಲೊಬ್ಬ, KKRನ ಕ್ಯಾಪ್ಟನ್ ಕೂಡ ಹೌದು, ಈ ಬಾರಿ ಚಾಂಪಿಯನ್ ಆಗಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ 3 ಪಂದ್ಯಗಳಲ್ಲೂ ಕೂಡ ಅಟ್ಟರ್ ಫ್ಲಾಪ್. ಮೊದಲ ಪಂದ್ಯದಲ್ಲಿ 20 ಚಿಲ್ಲರೆ, ಅದಾದಮೇಲೆ 8-7. ನೆನ್ನೆ KL ರಾಹುಲ್ ಅವ್ರನ್ನ ಡ್ರಾಪ್ ಮಾಡಿ ಶ್ರೇಯಸ್ ಅವ್ರನ್ನ ಉಳಿಸ್ಕೊಂಡಿರುವಂಥದ್ದೇ ದೊಡ್ಡ ಅಚ್ಚರಿ. ವಿಕೆಟ್ ಕೀಪರ್ಗೆ ರಿಪ್ಲೇಸ್ಮೆಂಟ್ ಆಗಿ ವಿಕೆಟ್ ಕೀಪರೇ ಬೇಕು ಅಂತಂದರೆ KL ರಾಹುಲ್ ಮೂಲತಃ ಒಬ್ಬ ವಿಕೆಟ್ ಕೀಪರ್ ಅಲ್ಲ. ಸೊ ಹಾಗಾಗಿ ನೀವು ರಿಷಬ್ ಪಂತ್ನ ನಾವು ತರ್ತಾ ಇದ್ದೀವಿ ಒಳಗೆ, ಅದಕ್ಕೋಸ್ಕರ KL ಡ್ರಾಪ್ ಮಾಡ್ತಿದ್ದೀವಿ ಅಂತಾರೆ, ಅದು ಲಾಜಿಕ್ಕೇ ಅಲ್ಲದಿರುವಂಥ ವಿಚಾರ. ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರಗಳು ಯಾವುದೇ ತಲೆಬುಡ ಇಲ್ಲದಿರುವಂಥ ರೀತಿಯಾಗಿ ನೆನ್ನೆ ಚೇಂಜಸ್ ಆಯಿತು. ನೀವು ನಿಜವಾಗ್ಲೂ ಡ್ರಾಪ್ ಮಾಡಬೇಕಾ, KL ರಾಹುಲ್ ಅವ್ರನ್ನ ಇರಿಸ್ಕೊಂಡು ಅಯ್ಯರ್ನ ಡ್ರಾಪ್ ಮಾಡಿ ರಿಷಬ್ ಪಂತ್ನ ಒಳಗೆ ತರಬೇಕಾಗಿತ್ತು. ಸೊ ಅದನ್ನು ಕೂಡ ಮಾಡಲಿಲ್ಲ. ರಿಷಬ್ ಪಂತ್ನ ಒಳಗೆ ತಂದರು, ಅದು ಕೂಡ ಫ್ಲಾಪ್ ಆಯಿತು. ಒಂದೇ ಒಂದು ನೆನೆ ಉಪಯೋಗಕ್ಕೆ ಬಂದಿದ್ದು ಅಂತಂದರೆ ಅದು ರಿಯಾನ್ ಪರಾಗ್ ಅವ್ರನ್ನ ಟೀಮಲ್ಲಿ ತಂದಿದ್ದು. ನಿಜಕ್ಕೂ ಪರಾಗ್ ಉತ್ತಮವಾಗಿ ಬೌಲ್ ಮಾಡಿದ್ರು, 3 ವಿಕೆಟನ್ನು ಪಡೆದ್ರು. ರನ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು ಕಂಪೇರ್ ಟು ಅವರ್ ಓವರ್ಸ್, ಆದರೆ 3 ವಿಕೆಟನ್ನು ಪಡೆದಂಥ ರೀತಿ ಇದೆಯಲ್ಲ, ಭಾಳ ಫ್ಯೂಚರ್ಗೆ ರಿಯಾನ್ ಪರಾಗ್ ಬಗ್ಗೆ ಸಾಕಷ್ಟು ಟ್ರಾಲ್ ಆಗಿತ್ತು. ಆತನ ಆ್ಯಟಿಟ್ಯೂಡ್ ಬಗ್ಗೆ ಭಾಳಷ್ಟು ನಾವು ಕೂಡ ಮಾತನಾಡಿದ್ವಿ, ಎಲ್ಲರೂ ಕೂಡ ಮಾತನಾಡಿದರು. ಆದರೆ ಆ ಹುಡುಗ ತೋರಿಸ್ತಿರುವಂಥ ಟೆಂಪರ್ಮೆಂಟ್ ಏನಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಂದ ಮೇಲೆ, ನಿಜ ಈ ಮಾತನ್ನು ಮಾರ್ಕ್ ಮಾಡಿಟ್ಕೊಳ್ಳಿ, ರಿಯಾನ್ ಪರಾಗ್ ಭಾರತ ತಂಡಕ್ಕೆ ಭಾಳ ದಿನಗಳ ಕಾಲ ಆಡುವಂಥ ಪ್ಲೇಯರ್ ಆಗ್ತಾನೆ. ಯಾಕಂದರೆ ಆತನಿಗೆ ಏಜ್ ಇದೆ. ಬ್ಯಾಟಿಂಗ್ ಕೂಡ ನೆನ್ನೆ ಎಲ್ಲರಿಗಿಂತ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು, ವಿಕೆಟ್ ಏನೋ ಹೋಯ್ತು ಅದಾದಮೇಲೆ. ಆದರೆ ಬೌಲಿಂಗ್ ವಿಚಾರದಲ್ಲಿ, ಯಾಕಂದರೆ ನಮ್ಮ ಟಾಪ್ ಆರ್ಡರ್ನ ನಾವು ನೋಡಿದ್ರೆ ಯಂಗ್ಸ್ಟರ್ಸ್, ಅಭಿಷೇಕ್ ಶರ್ಮಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರೂ ಕೂಡ ಟಾಪ್ ಆರ್ಡರ್ ಪ್ಲೇಯರ್ಗಳು ಬೌಲಿಂಗ್ ಮಾಡೋರು ಇಲ್ಲ. ಸೊ ಆ ಕಾರಣಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್, ರಿಯಾನ್ ಪರಾಗ್ ಟೀಮಲ್ಲಿ ಇರ್ತಾರೆ. ಮುಂದೆ ಭಾಳಷ್ಟು ವರ್ಷಗಳ ಕಾಲ ಟೀಮ್ ಇಂಡಿಯಾಗೆ ರಿಯಾನ್ ಪರಾಗ್ ಆಡ್ತಾರೆ. ಯಾಕಂದರೆ ಬೌಲಿಂಗ್ ಅವರಿಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಟೀಮ್ನಲ್ಲಿ ಪ್ಲೇಸನ್ನು ಪಡ್ಕೊಳ್ಳೋಕೆ. ಯಂಗ್ಸ್ಟರ್ಸ್ ನೀವು ಯಾವ ಹೆಸರನ್ನು ಬೇಕಾದ್ರೆ ತೆಗೆದುಕೊಳ್ಳಿ, ಕರ್ನಾಟಕದ ಪಡಿಕಲ್ ಅಂತ ತಗೊಳ್ಳಿ, ಋತುರಾಜ್ ಗಾಯಕ್ವಾಡ್, ಇವ್ರು ಯಾರೂ ಕೂಡ ಬೌಲ್ ಮಾಡೋರು ಇಲ್ಲ. ತ್ರಿಪಾಠಿ ಅವರು ಕೂಡ ಬೌಲ್ ಮಾಡಲ್ಲ. ಹಾಗೆಯೇ ಇನ್ನೂ ಹಲವಾರು ಪ್ಲೇಯರ್ಗಳನ್ನು ಯಂಗ್ಸ್ಟರ್ಸ್ನ ನಾವು ನೋಡಿದಾಗ ಯಾರೂ ಕೂಡ ಬೌಲಿಂಗ್ ಮಾಡುವಂಥ ಅಬಿಲಿಟಿ ಇರುವಂಥವ್ರಲ್ಲ. ಆ ಕಾರಣಕ್ಕೆ ರಿಯಾನ್ ಪರಾಗ್ ಭಾಳ ವರ್ಷಗಳ ಟೀಮಲ್ಲಿ ಆಡ್ತಾರೆ, ಟೀಮ್ ಇಂಡಿಯಾಗೆ ಆಡ್ತಾರೆ. ಸೊ ನೆನೆ ಓವರಾಲ್ ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು. ಕಳೆದ 3 ಪಂದ್ಯದಲ್ಲಿ ನೋಡಿದ್ರು ಕೂಡ ನಮ್ಮ ಬ್ಯಾಟಿಂಗೇ ಮೈನಸ್ ಆಗಿರೋದು. ವ್ಯಾಂಡರ್ಸ್ ಇರ್ಬೋದು, ವೆಲ್ಲಲ್ಗೆ ಇರ್ಬೋದು, ಹಾಗೆಯೇ ತೀಕ್ಷ್ಣ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಬ್ಯಾಟಿಂಗನ್ನು ಎಕ್ಸ್ಪೋಸ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ.
ಸೊ ಈ ಒಂದು ಸೀರೀಸ್ನಿಂದ ಭಾಳಷ್ಟು ಕಲಿಯುವಂಥದ್ದಿದೆ. ನಾವು ಯಾವುದೇ ಮ್ಯಾಚನ್ನು, ಯಾವುದೇ ಸೀರೀಸನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ. ಕಂಪ್ಲೀಟ್ ಫುಲ್ ಫ್ಲೆಡ್ ಟೀಮೇ ಇದು. ನೀವು ಬ್ಯಾಟಿಂಗ್ ಲೈನಪ್ಪನ್ನು ನೋಡಿದ್ರೆ ನಮ್ಮ ಎಲ್ಲ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಕೂಡ ಇದ್ದರು. ಆದರೆ ಶ್ರೀಲಂಕಾದ ಆ ಪ್ಲ್ಯಾನ್ ವಿರುದ್ಧ ನಾವು ಯಾವುದೇ ರೀತಿಯಾಗಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಸನತ್ ಜಯಸೂರ್ಯ ನಿಜಕ್ಕೂ ಹಿಂದೆ ಇಲ್ಲೇ ಸೀರೀಸ್ ಆದಾಗ ಅವರು ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದರು, ಅವರು ಬ್ಯಾಟ್ಸ್ಮನ್ ಅಥವಾ ಆಟಗಾರ ಆಗಿದ್ದಾಗ. ಆದರೆ ಈಗ ಅವರ ಕೋಚಿಂಗ್ನಲ್ಲೇ ಒಂದು ಸೀರೀಸನ್ನು ಶ್ರೀಲಂಕಾ ಗೆದ್ದಿದೆ. ಸೊ ನಿಮ್ಮ ಪ್ರಕಾರ ಎಲ್ಲಿ ಎಡುವುದು, ಯಾವೊಂದು ಚೇಂಜಸ್ಗಳನ್ನು ಮಾಡಬಾರ್ದಾಗಿತ್ತು ಟೀಮ್ ಇಂಡಿಯಾದಲ್ಲಿ? ಗಂಭೀರ್ ಅವರ ಕೋಚಿಂಗ್ ಬಗ್ಗೆ ಏನು ಹೇಳ್ತೀರಾ? ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾಗೆ ತುಂಬ ಆಪ್ಷನ್ಸ್ ಇರಲಿಲ್ಲ, ಯಾಕಂದರೆ ಅವರು ಬ್ಯಾಟಿಂಗ್ನಲ್ಲಿ ಮಿಂಚಿದ್ದಾರೆ, ಬೌಲಿಂಗ್ನಲ್ಲೂ ಕೂಡ 230, 240ಗೆ ಕಟ್ ಹಾಕಿದ್ದಾರೆ. ಆದರೆ ನಾವು ಶ್ರೀಲಂಕಾದವ್ರನ್ನ ಆಲ್ಔಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆ ರೀತಿಯಾಗಿ 3 ಪಂದ್ಯಗಳಲ್ಲೂ ಕೂಡ ಪರಿಸ್ಥಿತಿಗಳು ಇತ್ತು. ಸೊ ಎಲ್ಲಿ ನಾವು ಎಳೆದ್ವಿ ಅದರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮುಂದೆ ಏನು ಬದಲಾವಣೆ ಮಾಡಬೇಕು ಅದರ ಬಗ್ಗೆ ಕೂಡ ತಿಳಿಸಿ. ಇದಾಗಿತ್ತು ಟಿವಿ 9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.